ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ತಂತ್ರಜ್ಞಾನ ಪ್ರತಿಭೆಗಾಗಿ ಜಾಗತಿಕ ಸ್ಪರ್ಧೆಯು ನಾಟಕೀಯ ತಿರುವು ಪಡೆದಿದೆ. ಚೀನಾ ತನ್ನ ಹೊಸ ಕೆ ವೀಸಾವನ್ನು ಪರಿಚಯಿಸಿದೆ. ಇದು ಅಕ್ಟೋಬರ್ 1, 2025ರಿಂದ ಪ್ರಾರಂಭವಾಗಲಿದೆ. ಇದನ್ನು ಯುನೈಟೆಡ್ ಸ್ಟೇಟ್ಸ್ನ ನಿರ್ಬಂಧಿತ H-1B ಕಾರ್ಯಕ್ರಮಕ್ಕೆ ನೇರ ಸವಾಲು ಎಂದು ವ್ಯಾಪಕವಾಗಿ ನೋಡಲಾಗುತ್ತಿದೆ. ಅಮೆರಿಕವು ಹೊಸ H-1B ವೀಸಾಗಳಿಗೆ ತೀವ್ರವಾದ $1 ಲಕ್ಷ ಶುಲ್ಕವನ್ನು ಘೋಷಿಸಿದ ಕೂಡಲೇ ಈ ಬೆಳವಣಿಗೆಯಾಗಿದೆ. ಈ ನೀತಿಯು ಸಾವಿರಾರು ವಿದೇಶಿ ವೃತ್ತಿಪರರ, ವಿಶೇಷವಾಗಿ ಐತಿಹಾಸಿಕವಾಗಿ ಯುಎಸ್ ಟೆಕ್ ಉದ್ಯೋಗಿಗಳ ಮೇಲೆ ಪ್ರಾಬಲ್ಯ ಹೊಂದಿದ್ದ ಭಾರತದ ವೃತ್ತಿಪರರ ಬಾಗಿಲುಗಳನ್ನು ಮುಚ್ಚಿದಂತಾಗಿದೆ. ಆದರೂ ಕೆ ವೀಸಾ ಕಡಿಮೆ ಅಡಚಣೆಯ ಹೆಚ್ಚಿನ ಹೊಂದಾಣಿಕೆಯ ಆಯ್ಕೆಯಾಗಿದೆ. ಇದು ಯುವ ಸ್ಟೆಮ್ ಪದವೀಧರರಿಗೆ ಉದ್ಯೋಗದ ಪ್ರಸ್ತಾವ ಅಥವಾ ಉದ್ಯೋಗದಾತರ ಪ್ರಾಯೋಜಕತ್ವದ ಅಗತ್ಯವಿಲ್ಲದೆ ಚೀನಾದಲ್ಲಿ ವಾಸ ಮತ್ತು ಉದ್ಯೋಗವನ್ನು ಪಡೆಯಲು ಅನುಮತಿಸುತ್ತದೆ. ಇದು H-1Bಗಿಂತ ಪ್ರಮುಖ ವ್ಯತ್ಯಾಸವಾಗಿದೆ. ಸಮಯೋಚಿತತೆ ಉತ್ಕೃಷ್ಟವಾಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ವಾಷಿಂಗ್ಟನ್ ಅಡಚಣೆಗಳನ್ನು ಹೆಚ್ಚಿಸುತ್ತಿರುವಾಗ ಬೀಜಿಂಗ್ ಕಾರ್ಯತಂತ್ರವಾಗಿ ಅವುಗಳನ್ನು ಕಡಿಮೆ ಮಾಡುತ್ತಿದೆ. ತನ್ನ ಪ್ರತಿಭೆ ಪ್ರಬಲ ರಾಷ್ಟ್ರತಂತ್ರವನ್ನು ಹೆಚ್ಚಿಸಲು ಅಮೆರಿಕದ ನೀತಿಯನ್ನು ಬಳಸುತ್ತಿದೆ. ಈ ಬೆಳವಣಿಗೆಯು ಸಾವಿರಾರು ಹೆಚ್ಚು ನಿಪುಣ ವೃತ್ತಿಪರರು ತಮ್ಮ ಭವಿಷ್ಯ ಸಿಲಿಕಾನ್ ವ್ಯಾಲಿಯಲ್ಲಿದೆಯೇ ಅಥವಾ ಶಾಂಘೈನಲ್ಲಿದೆ ಎಂದು ಮರುಪರಿಶೀಲಿಸಲು ಒತ್ತಾಯಿಸಿದೆ. ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಯುಎಸ್ H-1B ವೀಸಾ ಶುಲ್ಕ ಹೆಚ್ಚಳ ಮತ್ತು ಚೀನಾದ ಕೆ ವೀಸಾ ಅಕ್ಟೋಬರ್ 1, 2025ರಂದು ಬಿಡುಗಡೆಯ ಏಕಕಾಲಿಕ ಘೋಷಣೆಯು ನುರಿತ ಕಾರ್ಮಿಕರ ಅಂತಾರಾಷ್ಟ್ರೀಯ ಚಲನೆಯಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಟ್ರಂಪ್ ಆಡಳಿತದ ನಿರ್ಬಂಧಿತ ವಲಸೆ ನೀತಿಯನ್ನು ಬಳಸಿಕೊಳ್ಳಲು ಬೀಜಿಂಗ್ ಮಾಡಿದ ಒಂದು ಲೆಕ್ಕಾಚಾರದ ಭೌಗೋಳಿಕ ರಾಜಕೀಯ ತಂತ್ರವಾಗಿದೆ. ಯುಎಸ್ H-1B ವೀಸಾವು ದೀರ್ಘಕಾಲದಿಂದ ನುರಿತ ವಿದೇಶಿ ಕಾರ್ಮಿಕರಿಗೆ, ವಿಶೇಷವಾಗಿ ಭಾರತದಿಂದ ಬಂದವರಿಗೆ ಚಿನ್ನದ ಮಾನದಂಡ ಇದು ಯುಎಸ್ ಉದ್ಯೋಗದಾತರಿಗೆ ವಿಶೇಷ ಉದ್ಯೋಗಗಳಲ್ಲಿ ವಿದೇಶಿ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಅನುಮತಿಸುತ್ತದೆ. ಆದರೆ ಈ ವ್ಯವಸ್ಥೆಯು ಕಡಿಮೆ ವಾರ್ಷಿಕ ಮಿತಿ 85,000, ಉದ್ಯೋಗದಾತ ಅವಲಂಬಿತ ಅರ್ಜಿ ಪ್ರಕ್ರಿಯೆ ಮತ್ತು ಅನೇಕ ಆಕಾಂಕ್ಷಿಗಳನ್ನು ಸಿಲುಕಿಸುವ ಲಾಟರಿ ವ್ಯವಸ್ಥೆಯಿಂದ ಬಳಲುತ್ತದೆ. ಸೆಪ್ಟೆಂಬರ್ 2025ರಂದು ಘೋಷಿಸಲಾದ ಆರಂಭಿಕ H-1B ಅರ್ಜಿಗಳಿಗೆ $1 ಲಕ್ಷ ಒಂದು ಬಾರಿಯ ಶುಲ್ಕವನ್ನು ವಿಧಿಸುವ ಇತ್ತೀಚಿನ ನಿರ್ಧಾರವನ್ನು JP Morgan Chase ಸೇರಿದಂತೆ ಅನೇಕ ಅರ್ಥಶಾಸ್ತ್ರಜ್ಞರು ವಾರ್ಷಿಕವಾಗಿ 66,000 ಹೊಸ ಕೆಲಸದ ಪರವಾನಗಿಗಳನ್ನು ಕಡಿಮೆ ಮಾಡುವ ಕ್ರಮವೆಂದು ನೋಡುತ್ತಾರೆ. ಈ ಕ್ರಮವು ಅಮೆರಿಕದ ಕಾರ್ಮಿಕರನ್ನು ರಕ್ಷಿಸುವ ಉದ್ದೇಶವನ್ನು ಹೊಂದಿದರೂ ಯುಎಸ್ ಟೆಕ್ ಉದ್ಯಮದಿಂದ ಸ್ವಯಂ ವಿಧ್ವಂಸಕ ಕೃತ್ಯವೆಂದು ವ್ಯಾಪಕವಾಗಿ ನೋಡಲಾಗುತ್ತಿದೆ. ಚೀನಾದ ಕೆ ವೀಸಾವು ಮೊದಲಿಗೆ ಜುಲೈ 2025ರಂದು ಘೋಷಿಸಲಾಯಿತು. ಇದು ನೇರ ಹೊಂದಿಕೊಳ್ಳುವ ಉತ್ತರವಾಗಿದೆ. ಇದು ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿನ ಯುವ ವಿದೇಶಿ ಪ್ರತಿಭೆಯನ್ನು ಗುರಿಯಾಗಿಸುತ್ತದೆ. ಇದರ ಮುಖ್ಯ ಆಕರ್ಷಣೆಯು ಉದ್ಯೋಗದಾತರ ಪ್ರಾಯೋಜಕತ್ವದ ಅನುಪಸ್ಥಿತಿ. ಇದು ವ್ಯಕ್ತಿ ಮತ್ತು ನೇಮಕಾತಿ ಕಂಪನಿ ಎರಡಕ್ಕೂ ವೆಚ್ಚ ಮತ್ತು ಅಧಿಕಾರಶಾಹಿಯನ್ನು ತೆಗೆದುಹಾಕುತ್ತದೆ. ಕೆ ವೀಸಾ ಹೊಂದಿರುವವರು ಅನೇಕ ಪ್ರವೇಶಗಳು ಮತ್ತು ವಿಸ್ತರಿತ ಅವಧಿಗಳೊಂದಿಗೆ ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗ ಹುಡುಕಾಟದಲ್ಲಿ ತೊಡಗಿಸಿಕೊಳ್ಳಬಹುದು. ಈ ನೀತಿಯನ್ನು ನಡೆಸುವ ಕಾರ್ಯತಂತ್ರದ ಹೆಸರು ಚೀನಾದ ಪ್ರತಿಭಾ ಪ್ರಬಲ ರಾಷ್ಟ್ರತಂತ್ರ ಆಗಿದ್ದು, ಇದನ್ನು ಪ್ರಧಾನಮಂತ್ರಿ ಲೀ ಕ್ಯಾಂಗ್ ಹಾಗೂ ನಾಯಕರಂಡ ಅನೇಕ ಸಾರಕರು ಬೆಂಬಲಿಸಿದ್ದಾರೆ. ಎಐ, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಸೆಮಿಕಂಡಕ್ಟರ್ಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರತಿಭೆಯ ಅಂತರವನ್ನು ಭರಿಸುವುದು ಮತ್ತು ಜಾಗತಿಕ ಸಂಶೋಧನಾ ರ್ಯಾಂಕಿಂಗ್ಗಳಲ್ಲಿ ಚೀನಿ ವಿಶ್ವವಿದ್ಯಾಲಯಗಳನ್ನು ಹೆಚ್ಚಿಸುವುದು ಇದರ ಕಾರ್ಯತಂತ್ರ ಗುರಿಯಾಗಿದೆ. ಕಳೆದ ವರ್ಷ H-1B ಅನುಮೋದನೆಗಳ 71ರಷ್ಟು ಭಾರತೀಯ ಐಟಿ ಪ್ರತ್ಯನ್ನಿಕರು ಸೇರಿದಂತೆ ವ್ಯಕ್ತಿಗಳ ಮೇಲೆ ಇದರ ಪರಿಣಾಮ ತೀವ್ರವಾಗಿದೆ. ಯುಎಸ್ ನೀತಿಯು ಭಯಭೀತಿಯನ್ನು ಸೃಷ್ಟಿಸುತ್ತದೆ ಮತ್ತು ಅಧಿಕ ಶುಲ್ಕವನ್ನು ಪಾವತಿಸಲು ಅಥವಾ ಅವರ ಅಮೆರಿಕನ್ ಕನಸುಗಳನ್ನು ತ್ಯಜಿಸಲು ಒತ್ತಾಯಿಸುತ್ತದೆ. ಅದೇ ಸಮಯದಲ್ಲಿ ಚೀನಾವು ಒಂದು ಸುಲಭವಾಗಿ ಪ್ರವೇಶಿಸಬಹುದಾದ ಪರ್ಯಾಯವನ್ನು ನೀಡುತ್ತಿದೆ. ಆದರೆ ಕೆಲವು ಅಡ್ಡತಡೆಗಳಿವೆ. ಶಾಶ್ವತ ನಿವಾಸ ಅಥವಾ ಕುಟುಂಬ ಪ್ರಾಯೋಜಕತ್ವದ ಕುರಿತು ಕೆ ವೀಸಾ ಮಾರ್ಗಸೂಚಿಗಳು ಇನ್ನೂ ಅಸ್ಪಷ್ಟವಾಗಿವೆ ಮತ್ತು ಮ್ಯಾಂಡರಿನ್ ಭಾಷೆಯ ಅಡೆತಡೆ ದೊಡ್ಡ ಸವಾಲಾಗಿ ಉಳಿದಿದೆ.